ತಿರುಪತಿಯ ಕರ್ನಾಟಕ ಭವನದಲ್ಲಿ ರಾಜ್ಯದ ಪ್ರವಾಸಿಗರಿಗೆ ಸೂಕ್ತ ವಸತಿ ಸೌಲಭ್ಯ ಸಿಗದೇ ಇರೋದು ಮತ್ತು ಅನ್ನದಾನ ನಿಲ್ಲಿಸಿರುವ ಕುರಿತು ವಿಧಾನ ಪರಿಷತ್ನಲ್ಲಿ ಪ್ರಸ್ತಾಪ ಆಯಿತು. ಹಿರಿಯ ಸದಸ್ಯ ಟಿ.ಎ. ಸರವಣ ತಿರುಪತಿಯಲ್ಲಿರುವ ಕರ್ನಾಟಕ ಭವನದ ಸದ್ಯದ ಪರಿಸ್ಥಿತಿಗಳ ಬಗ್ಗೆ ಸದನಕ್ಕೆ ವಿವರಣೆ ನೀಡಿದರು. ಕರ್ನಾಟಕ ಭವನದ ನಿರ್ವಹಣೆ ಕಳಪೆಯಾಗಿದ್ದು ನಿರ್ವಹಣೆ ತೀರಾ ಹದಗೆಟ್ಟಿದೆ ಅಂತ ತಿಳಿಸಿದರು. ಭಕ್ತರ ಭಾವನೆಗೆ ಧಕ್ಕೆ ಬರುವ ಹಾಗೆ ಅಲ್ಲಿಯ ವ್ಯವಸ್ಥೆ ಇದ್ದು ಕರ್ನಾಟಕ ಭವನದ ಸಿಬ್ಬಂದಿ ಕಾರ್ಯವೈಖರಿ ಸುಧಾರಣೆಗೆ ಆದ್ಯತೆ ನೀಡಬೇಕು ಅಂತ ಒತ್ತಾಯಿಸಿದರು. ಜೊತೆಗೆ ಈ ಹಿಂದೆ ಕರ್ನಾಟಕ ಭವನದಲ್ಲಿ ಜಾರಿಯಲ್ಲಿದ್ದ ಅನ್ನದಾನದ ವ್ಯವಸ್ಥೆಯನ್ನು ಪುನಃ ಆರಂಭಿಸಬೇಕು ಅಂತ ಶರವಣ ಒತ್ತಾಯಿಸಿದರು. ಅಲ್ಲದೆ ತಿರುಪತಿಯಲ್ಲಿ ತೆಲಂಗಾಣ ಶಾಸಕರಿಗೆ ಸಿಗ್ತಾ ಇರುವ ದರ್ಶನ ಭಾಗ್ಯದ ಮಾದರಿಯಲ್ಲಿ ಕರ್ನಾಟಕದ ಶಾಸಕರಿಗೂ ಸಹ ದರ್ಶನಕ್ಕೆ ಸೂಕ್ತ ನಿರ್ಣಯ ಮಾಡಿಸಬೇಕು ಅಂತ ಶರವಣ ಒತ್ತಾಯಿಸಿದರು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆರಂಭಿಸಲಾಗಿದ್ದ ಗೋಶಾಲೆಗಳ ನಿರ್ಮಾಣ ಕಾರ್ಯವನ್ನು ಈಗಿನ ಸರ್ಕಾರ ಸ್ಥಗಿತಗೊಳಿಸಿದ್ದು ಕೂಡಲೇ ಗೋಶಾಲೆಗಳ ನಿರ್ಮಾಣ ಮುಂದುವರಿಸಬೇಕು ಅಂತ ಬಿಜೆಪಿ ಶಾಸಕ ಪ್ರಭು ಚೌಹಾಣ್ ಒತ್ತಾಯಿಸಿದರು. ಬಜೆಟ್ ಮೇಲಿನ ಚರ್ಚೆಯ ವೇಳೆ ಮಾತನಾಡಿದ ಚೌಹಾಣ್, ರಾಜ್ಯದ ದೇಶಿ ಗೋ ತಳಿಗಳನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನು ಸರ್ಕಾರ ಮಾಡಬೇಕು ಅಂತ ಆಗ್ರಹಿಸಿದರು. ಗೋ ಅಂದರೆ ತಾಯಿ ಇದ್ದಂತೆ. ಹಿಂದಿನ ಸರ್ಕಾರದ ಅವಧಿಯಲ್ಲಿ ಗೋ ಸಂತತಿ ಉಳಿವಿಗೆ ಸಾಕಷ್ಟು ಕ್ರಮ ಕೈಗೊಳ್ಳಲಾಗಿತ್ತು. ಗೋಶಾಲೆಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಆದರೆ ಈಗಿನ ಸರ್ಕಾರ ಅದನ್ನು ನಿಲ್ಲಿಸುವ ಕೆಲಸ ಮಾಡಿದೆ. ಗೋವುಗಳ ರಕ್ಷಣೆ ಹಿನ್ನೆಲೆಯಲ್ಲಿ ಸರ್ಕಾರ ಹೊಸ ಗೋಶಾಲೆಗಳ ನಿರ್ಮಾಣವನ್ನು ಮತ್ತೆ ಆರಂಭಿಸಬೇಕು ಅಂತ ಪ್ರಭು ಚೌಹಾಣ್ ಆಗ್ರಹಿಸಿದರು. ಮಳೆ ಹಾನಿ ಪರಿಹಾರ ನೀಡದ ಹೊನ್ನಾವರ ಪಟ್ಟಣ ಪಂಚಾಯತ್ ಕಚೇರಿ ಜಪ್ತಿಗೆ ಕೋರ್ಟ್ ಆದೇಶ ನೀಡಿದೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕು ಕೋರ್ಟ್ನಿಂದ ಆದೇಶ ನೀಡಿದ್ದು 2014ರಲ್ಲಿ ಮಳೆಯಿಂದ ಶ್ರೀಧರ್ ನಾಯ್ಕ ಎಂಬುವರ ಮಳಿಗೆಗೆ ನೀರು ನುಗ್ಗಿ ಹಾನಿಯಾಗಿತ್ತು. ಹಾನಿಗೆ ಪರಿಹಾರ ನೀಡದೆ ಶ್ರೀಧರ್ ನಾಯ್ಕ್ ಅರ್ಜಿಯನ್ನು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ತಿರಸ್ಕರಿಸಿದರು. ಇದನ್ನು ಪ್ರಶ್ನಿಸಿ ಶ್ರೀಧರ್ ಕೋರ್ಟ್ ಮೆಟ್ಟಿಲೇರಿದ್ರು. ಕೋರ್ಟ್ ಶ್ರೀಧರ್ ಪರವಾಗಿ ಆದೇಶ ನೀಡಿ 80,000 ರೂಪಾಯಿ ಪರಿಹಾರ ನೀಡುವಂತೆ ಸೂಚನೆ ಕೊಟ್ಟಿತ್ತು. ಆದರೆ ಆದೇಶ ನೀಡಿ 10 ತಿಂಗಳಾದರೂ ಪಟ್ಟಣ ಪಂಚಾಯತ್ ಪರಿಹಾರ ಕೊಡದೆ ನಿರ್ಲಕ್ಷ್ಯ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಪಟ್ಟಣ ಪಂಚಾಯತ್ ಕಚೇರಿಗೆ ಆಗಮಿಸಿದ ಕೋರ್ಟ್ ಸಿಬ್ಬಂದಿ ಕಚೇರಿಯನ್ನೇ ಜಪ್ತಿ ಮಾಡಿದ್ದಾರೆ. ತಿರುಪತಿಯ ಕರ್ನಾಟಕ ಭವನದಲ್ಲಿ ರಾಜ್ಯದ ಪ್ರವಾಸಿಗರಿಗೆ ಸೂಕ್ತ ವಸತಿ ಸೌಲಭ್ಯ ಸಿಗದೇ ಇರೋದು ಮತ್ತು ಅನ್ನದಾನ ನಿಲ್ಲಿಸಿರುವ ಕುರಿತು ವಿಧಾನ ಪರಿಷತ್ನಲ್ಲಿ ಪ್ರಸ್ತಾಪ ಆಯಿತು. ಹಿರಿಯ ಸದಸ್ಯ ಟಿ.ಎ. ಸರವಣ ತಿರುಪತಿಯಲ್ಲಿರುವ ಕರ್ನಾಟಕ ಭವನದ ಸದ್ಯದ ಪರಿಸ್ಥಿತಿಗಳ ಬಗ್ಗೆ ಸದನಕ್ಕೆ ವಿವರಣೆ ನೀಡಿದರು. ಕರ್ನಾಟಕ ಭವನದ ನಿರ್ವಹಣೆ ಕಳಪೆಯಾಗಿದ್ದು ನಿರ್ವಹಣೆ ತೀರಾ ಹದಗೆಟ್ಟಿದೆ ಅಂತ ತಿಳಿಸಿದರು. ಭಕ್ತರ ಭಾವನೆಗೆ ಧಕ್ಕೆ ಬರುವ ಹಾಗೆ ಅಲ್ಲಿಯ ವ್ಯವಸ್ಥೆ ಇದ್ದು ಕರ್ನಾಟಕ ಭವನದ ಸಿಬ್ಬಂದಿ ಕಾರ್ಯವೈಖರಿ ಸುಧಾರಣೆಗೆ ಆದ್ಯತೆ ನೀಡಬೇಕು ಅಂತ ಒತ್ತಾಯಿಸಿದರು. ಜೊತೆಗೆ ಈ ಹಿಂದೆ ಕರ್ನಾಟಕ ಭವನದಲ್ಲಿ ಜಾರಿಯಲ್ಲಿದ್ದ ಅನ್ನದಾನದ ವ್ಯವಸ್ಥೆಯನ್ನು ಪುನಃ ಆರಂಭಿಸಬೇಕು ಅಂತ ಶರವಣ ಒತ್ತಾಯಿಸಿದರು. ಅಲ್ಲದೆ ತಿರುಪತಿಯಲ್ಲಿ ತೆಲಂಗಾಣ ಶಾಸಕರಿಗೆ ಸಿಗ್ತಾ ಇರುವ ದರ್ಶನ ಭಾಗ್ಯದ ಮಾದರಿಯಲ್ಲಿ ಕರ್ನಾಟಕದ ಶಾಸಕರಿಗೂ ಸಹ ದರ್ಶನಕ್ಕೆ ಸೂಕ್ತ ನಿರ್ಣಯ ಮಾಡಿಸಬೇಕು ಅಂತ ಶರವಣ ಒತ್ತಾಯಿಸಿದರು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆರಂಭಿಸಲಾಗಿದ್ದ ಗೋಶಾಲೆಗಳ ನಿರ್ಮಾಣ ಕಾರ್ಯವನ್ನು ಈಗಿನ ಸರ್ಕಾರ ಸ್ಥಗಿತಗೊಳಿಸಿದ್ದು ಕೂಡಲೇ ಗೋಶಾಲೆಗಳ ನಿರ್ಮಾಣ ಮುಂದುವರಿಸಬೇಕು ಅಂತ ಬಿಜೆಪಿ ಶಾಸಕ ಪ್ರಭು ಚೌಹಾಣ್ ಒತ್ತಾಯಿಸಿದರು. ಬಜೆಟ್ ಮೇಲಿನ ಚರ್ಚೆಯ ವೇಳೆ ಮಾತನಾಡಿದ ಚೌಹಾಣ್, ರಾಜ್ಯದ ದೇಶಿ ಗೋ ತಳಿಗಳನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನು ಸರ್ಕಾರ ಮಾಡಬೇಕು ಅಂತ ಆಗ್ರಹಿಸಿದರು. ಗೋ ಅಂದರೆ ತಾಯಿ ಇದ್ದಂತೆ. ಹಿಂದಿನ ಸರ್ಕಾರದ ಅವಧಿಯಲ್ಲಿ ಗೋ ಸಂತತಿ ಉಳಿವಿಗೆ ಸಾಕಷ್ಟು ಕ್ರಮ ಕೈಗೊಳ್ಳಲಾಗಿತ್ತು. ಗೋಶಾಲೆಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಆದರೆ ಈಗಿನ ಸರ್ಕಾರ ಅದನ್ನು ನಿಲ್ಲಿಸುವ ಕೆಲಸ ಮಾಡಿದೆ. ಗೋವುಗಳ ರಕ್ಷಣೆ ಹಿನ್ನೆಲೆಯಲ್ಲಿ ಸರ್ಕಾರ ಹೊಸ ಗೋಶಾಲೆಗಳ ನಿರ್ಮಾಣವನ್ನು ಮತ್ತೆ ಆರಂಭಿಸಬೇಕು ಅಂತ ಪ್ರಭು ಚೌಹಾಣ್ ಆಗ್ರಹಿಸಿದರು. ಮಳೆ ಹಾನಿ ಪರಿಹಾರ ನೀಡದ ಹೊನ್ನಾವರ ಪಟ್ಟಣ ಪಂಚಾಯತ್ ಕಚೇರಿ ಜಪ್ತಿಗೆ ಕೋರ್ಟ್ ಆದೇಶ ನೀಡಿದೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕು ಕೋರ್ಟ್ನಿಂದ ಆದೇಶ ನೀಡಿದ್ದು 2014ರಲ್ಲಿ ಮಳೆಯಿಂದ ಶ್ರೀಧರ್ ನಾಯ್ಕ ಎಂಬುವರ ಮಳಿಗೆಗೆ ನೀರು ನುಗ್ಗಿ ಹಾನಿಯಾಗಿತ್ತು. ಹಾನಿಗೆ ಪರಿಹಾರ ನೀಡದೆ ಶ್ರೀಧರ್ ನಾಯ್ಕ್ ಅರ್ಜಿಯನ್ನು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ತಿರಸ್ಕರಿಸಿದರು. ಇದನ್ನು ಪ್ರಶ್ನಿಸಿ ಶ್ರೀಧರ್ ಕೋರ್ಟ್ ಮೆಟ್ಟಿಲೇರಿದ್ರು. ಕೋರ್ಟ್ ಶ್ರೀಧರ್ ಪರವಾಗಿ ಆದೇಶ ನೀಡಿ 80,000 ರೂಪಾಯಿ ಪರಿಹಾರ ನೀಡುವಂತೆ ಸೂಚನೆ ಕೊಟ್ಟಿತ್ತು. ಆದರೆ ಆದೇಶ ನೀಡಿ 10 ತಿಂಗಳಾದರೂ ಪಟ್ಟಣ ಪಂಚಾಯತ್ ಪರಿಹಾರ ಕೊಡದೆ ನಿರ್ಲಕ್ಷ್ಯ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಪಟ್ಟಣ ಪಂಚಾಯತ್ ಕಚೇರಿಗೆ ಆಗಮಿಸಿದ ಕೋರ್ಟ್ ಸಿಬ್ಬಂದಿ ಕಚೇರಿಯನ್ನೇ ಜಪ್ತಿ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.